ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಉತ್ತಮವಾದ ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ, ಡ್ರಾಯಿಂಗ್ ಇಂಟ್ರೆಸ್ಟ್ ಇರೋವಂಥವ್ರು ಈ ಕೋರ್ಸ್ನ ಮಾಡ್ಬೋದು. ಆ ಕೋರ್ಸ್ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಅಂತೇಳಿ. ಈ ಕೋರ್ಸ್ ಒಂದು ಉತ್ತಮವಾದ ಕೋರ್ಸ್. ಯಾಕೆಂದರೆ ನಮ್ಮ ಪ್ರಪಂಚದಲ್ಲಿ ಏನೇನು ವಸ್ತು ರೆಡಿ ಆಗ್ತವೆ ಅವಕ್ಕೆಲ್ಲ ಒಂದು ಔಟರ್ ಡಿಸೈನಿಂಗ್ ಕೊಡೋ ಅಂಥದ್ದು. ಯಾಕೆಂದರೆ ನಮ್ಮದು ಪ್ರಾಡಕ್ಟ್ಗೆ ಒಂದು ಔಟರ್ ಡಿಸೈನ್ನ ಕೊಟ್ಟಾಗ ಸೇಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಆ ಔಟರ್ ಡಿಸೈನ್ ಕೊಡೋ ಅಂಥ ಕೋರ್ಸ್ನೇ ಈ IIP ಅಂತೇಳಿ ಕರಿತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಅಂತೇಳಿ. ಒಂದು ಉತ್ತಮವಾದ ಕೋರ್ಸು. ಜೊತೆಗೆ ಇದು 4 years BS ಪ್ಯಾಕೇಜಿಂಗ್ ಟೆಕ್ನಾಲಜಿ ಅಂತೇಳಿ ಕರೀತಾರೆ. BS ಪ್ಯಾಕೇಜಿಂಗ್ ಟೆಕ್ನಾಲಜಿ ಅಂತೇಳಿ 4 year ಕೋರ್ಸು. ಯಾರೆಲ್ಲ ಇದಕ್ಕೆ ಸೇರ್ಬೋದು ಅಂತ ಬಂದಾಗ PUC ಸೈನ್ಸ್ ಓದಿರೋಂಥ ಹುಡುಗರು ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿ ಒಂದು CET ಮುಖಾಂತರನೂ ಸೇರ್ಕೋಬೋದು. ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ IIP CET ಅಂತ ಮಾಡ್ತಾರೆ, ಅದ್ರ ಮುಖಾಂತರನೂ ಸೇರ್ಕೋಬೋದು. ಇಲ್ಲ ನೀವು JEE ಎಕ್ಸಾಮ್ ಬರೆದಿದ್ರೆ, ಮೇನ್ಸ್ ಬರೆದಿದ್ರು ಸೇರ್ಕೋಬೋದು, ಅಡ್ವಾನ್ಸ್ ಬರೆದಿದ್ರು ಸೇರ್ಕೋಬೋದು. ಅದೇ ರೀತಿ ನೀವು ನೀಟ್ ಎಕ್ಸಾಮ್ ಬರೆದಿದ್ರು ಸಹ ಈ ಕೋರ್ಸ್ಗೆ ಸೇರೋ ಅಂಥ ಒಂದು ಅವಕಾಶ ಇರುತ್ತೆ. ಮೇನಲ್ಲಿ ಇದರ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಅಂದರೆ IIPಗೆ ಮೇನಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. IIP CET ಎಕ್ಸಾಮ್ ಏನಾದರೂ ತೊಗೊಂಡ್ರೆ ನೀವು ಜುಲೈಯಲ್ಲಿ ಬರೀಬೇಕಾಗುತ್ತೆ. ಇಲ್ಲಾಂದರೆ ನೀವು JEE ಮುಖಾಂತರನೇ ಹೋಗೋ ಅವಕಾಶ ಇರುತ್ತೆ. ಇಲ್ಲ ನೀಟ್ ಮುಖಾಂತರನೂ ನೀವು ಸೇರ್ಕೋಬೋದು. ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಸ್ಕೋರ್ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ, ಫೈನಲ್ ಸೆಲೆಕ್ಷನ್ ಲೀಸ್ಟ್ ಬಿಡ್ತಾರೆ. ಒಟ್ಟು ಇಲ್ಲಿ ಯಾವೆಲ್ಲ ಎಲ್ಲೆಲ್ಲಿ ಈ ಕಾಲೇಜ್ ಇದೆ ಅಂತ ಬಂದಾಗ ಮುಂಬೈಯಲ್ಲಿದೆ, ಡೆಲ್ಲಿನಲ್ಲಿದೆ, ಕಲ್ಕಟ್ಟ, ಹೈದರಾಬಾದು, ಬೆಂಗಳೂರು, ಇಷ್ಟು 5 ಕಡೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಕೋರ್ಸ್ ಇದೆ. ಒಂದು ಉತ್ತಮವಾದ ಕೋರ್ಸ್. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇದೆ ಅವ್ರು ಸೇರ್ಕೋಬೋದು. BS ಪ್ಯಾಕೇಜಿಂಗ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಸೈನ್ಸ್ ವಿದ್ಯಾರ್ಥಿಗಳು, ಒಂದು ಡ್ರಾಯಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋಂಥ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ IIP CET ಅಂತ ಹೇಳಿ ಎಕ್ಸಾಮ್ ತಗೊಂಡು ಬೇಕಾದ್ರೆ ಸೇರ್ಕೋಬೋದು. ಇಲ್ಲ ನೀವು ಅದು ಬರೆಯೋಕ್ಕಾಗಲ್ಲ ಅಂದರೆ JEE ಸ್ಕೋರ್ ಮುಖಾಂತರ ಹೋಗ್ಬೋದು. ಅಡ್ವಾನ್ಸ್ ಇರ್ಬೋದು, ಮೇನ್ಸ್ ಬೇಕಾದ್ರೂ ಇರ್ಬೋದು. ಅದೇ ರೀತಿ ನೀಟ್ ಎಕ್ಸಾಮ್ ಮುಖಾಂತರನೂ ಇದಕ್ಕೊಂದು ಜಾಯ್ನ್ ಆಗೋ ಅವಕಾಶ ಇದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು.